ಕರೆಕ್ಟಾಗಿ ಮಾತಾಡಿ. ನಿಮ್ಮ ಹೋರಾಟ ಹೇಗಿರುತ್ತೆ ಹಿಂದಕ್ಕೆ ಹೋಗಿ ಆಗಮಿಸಿರುವ ಮಾಜಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಂಚಮಾರಪ್ಪ ಅವರು ಬಂದಿದ್ದಾರೆ. ಅವರು ಅದೇ ರೀತಿ ನಮ್ಮ ಮಾಜಿ ನಗರಸಭಾ ಸದಸ್ಯರಾದ ನರಸಿಂಹಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಂಗ್ರೆಸ್, ಮಾಜಿ ನಗರಸಭಾ ಸದಸ್ಯ ಅವರು ಸ್ವಾಗತ. ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ರೇವಣ್ ಸಿದ್ದಯ್ಯ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತೀವಿ. ಅದೇ ರೀತಿ ನಮ್ಮ ಗೊಲ್ಲ ಸಮಾಜದ ಕಾಡುಗೊಲ್ಲ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾದ ಚಿಕ್ಕರಾಜು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೊಡ್ತೀವಿ. ಅದೇ ರೀತಿ ಅಡ್ವೊಕೇಟ್ ಕೆಂಪಣ್ಣ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೊಡ್ತೀವಿ. ಅದೇ ರೀತಿ ನಮ್ಮ ಹಿಂದುಳಿದ ವರ್ಗಗಳ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಯಪ್ಪೂರ್ ಶ್ರೀನಿವಾಸ ಮೂರ್ತಿ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತೀವಿ. ಅದೇ ರೀತಿ ವಾಲ್ಮೀಕಿ ಸಮಾಜದ ಮುಖಂಡರಾದ ಸುನೀಲ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತೀವಿ. ಅದೇ ರೀತಿ SC ST ಸೆಲ್ ಅಧ್ಯಕ್ಷರಾದ ST ಸೆಲ್ ಅಧ್ಯಕ್ಷರಾದ ನರಸಿಂಹಯ್ಯ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೊಡ್ತೀವಿ. ನಮ್ಮ ಜಿಲ್ಲಾ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಕುಮಾರಸ್ವಾಮಿ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೊಡ್ತೀವಿ. ಹಾಗೂ ಇಲ್ಲಿ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಕೊಡ್ತೀವಿ. ಉಪಾಧ್ಯಕ್ಷರು ಜಿಲ್ಲಾ ಕುರುಬ ಸಂಘದ ಉಪಾಧ್ಯಕ್ಷ ನಿಮ್ಮ ಹೆಸರು ಹೇಳಿ. ನಾವು ಕೆಂಪರ ಸೋಷಿಯಲ್ ಸಮುದಾಯದ ಸಂಚಾಲಕರು, ಕೆಂಪರ ತುಮಕೂರು ಸಂಚಾಲಕರು, ಕೆಂಪರ ಮುಂದೆ ನಮ್ಮದೊಂದು ಮೀಟಿಂಗ್ ಇದೆಯಲ್ಲ ಗೊತ್ಕೊಂಡು ಯಾವ ರೀತಿ ಅಂತ ಅದು ಮಾಡ್ಕೊಂಡು ಅವರು ಅಲ್ಲ ಸೋಮವಾರ ಸ್ಟಾರ್ಟ್ ಮಾಡ್ತೀರಾ ಮುಂದಿನ ವಾರ? JDS-ನವರು ಜಾತ್ಯತೀತರು ಅಂತ ಹೇಳಿದ್ರು, ಇಲ್ಲ ಜಾತಿವಾದಿಗಳಂತ. ಅವ್ರು ನೋಡಿದ್ರೆ ನಾವು ಜಾತ್ಯತೀತ ಅಂತ ಮುಂದೆ ಹೇಳ್ತೇವೆ ಸರ್. ಜಾತಿವಾದಿ ಮಾಧ್ಯಮ ಮಿತ್ರರು ಅಂತ ಹೇಳ್ಬೇಕು, ಜಾತಿವಾದಿ ಇಲ್ಲ, ಜಾತಿವಾದಿಗಳು ಅಂತಲೇ ಅಲ್ಲ, ಅವರು ಜಾತ್ಯತೀತ ಜನತಾದಳ ಜಾತ್ಯತೀತ ಅಂತ ಸುಮ್ಮನೆ ಹಾಕಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಬಹಳಷ್ಟು ಹೇಳಿದೆ. ಕೇವಲ ಸುಮ್ಮನೆ ಜಾತ್ಯತೀತ ಅಂತ ಹೆಸರಿಗೆ ಅಷ್ಟೇ, ಅದು ಜಾತ್ಯತೀತ ಅಲ್ಲವೇ ಅಲ್ಲ. ಈಗ ಆ ಪಕ್ಷ ಒಂದು ಜಾತಿವಾದಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಸಿದ್ದರಾಮಯ್ಯರ ಮೇಲೆ ವೈಯಕ್ತಿಕವಾದ ದ್ವೇಷ, ಇದು ಪೂರ್ಣ ಪ್ರಮಾಣದ ದ್ವೇಷ ರಾಜಕಾರಣ. ತಮಗೆ ಗೊತ್ತಿದೆ. ಈಗ ರಾಜ್ಯಪಾಲರ ಹತ್ರನ ಕುಮಾರಸ್ವಾಮಿ ಮೇಲೆ, ಜ್ವಲ್ಲೆ ಮೇಲೆ, ನಿರಾಣಿ ಮೇಲೆ, ಇನ್ನೊಬ್ರು ಯಾರೋ ಇದ್ದಾರೆ ಮುರುಗೇಶ್ ನಿರಾಣಿ, ಇವ್ರ ಮೇಲೆ ಇದು ಲೋಕಾಯುಕ್ತವರು ತನಿಖೆ ಮಾಡಿ ಇದಕ್ಕೆ ಅನುಮತಿ ಕೊಡಿ ಅಂದರೆ ರಾಜ್ಯಪಾಲರ ಸುಮಾರು 8-9 ತಿಂಗಳಾದರೂ ಅದು ವರದಿಯನ್ನು ಕೊಡ್ತಾರೆ. ಆದರೆ ಸಿದ್ದರಾಮಯ್ಯರ ಮೇಲೆ ಬಂದ ಬೆಳಗ್ಗೆ 10 ಗಂಟೆ ಕೊಟ್ಟರೆ ಸಾಯಂಕಾಲ ನೋಟಿಸ್ ಕೊಡ್ತಾರೆ, ಮರುದಿವಸ ತನಿಖೆಗೆ ಆದೇಶ ಮಾಡ್ತಾರೆ. ಇರ್ತಕ್ಕಂಥದ್ದು ಕೋರ್ಟ್ನಲ್ಲಿ ಎಲ್ಲ ಬೆಳವಣಿಗೆ ನಮಗೆ ಗೊತ್ತಿರ್ತಕ್ಕಂಥದ್ದು. ಇದು ಪೂರ್ಣ ಪ್ರಮಾಣದ ದ್ವೇಷದ ರಾಜಕಾರಣದ ಮತ್ತು ಸಿದ್ದರಾಮಯ್ಯರ ನೈತಿಕ ಸ್ಥಳವನ್ನು ಕುಗ್ಗೋದಕ್ಕೋಸ್ಕರ ಸಿದ್ದರಾಮಯ್ಯರು ಒಬ್ಬರು ಸರ್ಕಾರ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದು ಬಿಟ್ಟರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲಿ ಕಡಿಮೆ ಮಾಡಬಹುದು. ಆ ನಾಯಕತ್ವ ದುರ್ಬಲ ಆದಾಗ ಅಂತಹ ಶಕ್ತಿ ಯಾರಿಗೂ ಇಲ್ಲ ಅಂತಕ್ಕಂಥದ್ದನ್ನು ಅವರು ಅರ್ಥಕೊಂಡು ಆ ಸಾಮೂಹಿಕ ನಾಯಕತ್ವ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಒಬ್ಬರೇ ಅಂತಕ್ಕಂಥದ್ದು ಅವರಿಗೆ ಅರಿವಿದೆ, ಎರಡೂ ಪಕ್ಷದವ್ರಿಗೆ ಅರಿವಿದೆ. ಹಾಗಾಗಿ ಸಿದ್ದರಾಮಯ್ಯ ಅಧಿಕಾರ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ವಾಮ ಮಾರ್ಗದಿಂದಲಾಗಲಿ ಅಥವಾ MP ಎಲೆಕ್ಷನ್ ಒಗ್ಗಟ್ಟಿನಿಂದ ಕೆಲಸ ಮಾಡಿದ ರೀತಿಯಲ್ಲಿ ಮಾಡಬಹುದು ಅಂತಕ್ಕಂಥದ್ದನ್ನು ಅವರ ಅಭಿಪ್ರಾಯದಿಂದ ಈ ರೀತಿ ಮಾಡಿರ್ತಕ್ಕಂಥ ಷಡ್ಯಂತ್ರ ನಥಿಂಗ್ ಬಟ್ ಹನಿ ಟ್ರ್ಯಾಪ್ ಆಗಿದೆ. ಈ ಕುಮಾರಸ್ವಾಮಿ, BJPಯವರು, GT ದೇವೇಗೌಡ, ರಾಮದಾಸ್ ಇಷ್ಟು ಜನರು ಸೇರಿ ಗೌರ್ನರನ್ನ, ರಾಜಭವನವನ್ನು ದುರುಪಯೋಗ ಮಾಡಿಕೊಂಡು ಈ ನಮ್ಮ ಸಿದ್ದರಾಮಯ್ಯನವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಪ್ರಾಸಿಕ್ಯೂಷನ್ ಕೊಡಿಸಿದ್ದಾರೆ. ನಿಮಗೆ ಎವಿಡೆನ್ಸ್ ಕೊಡ್ತೀವಂತೆ. ಮೈಸೂರಿನಲ್ಲಿ ಮೂಡಾದಲ್ಲಿ ಸಭೆ ನಡೆದಾಗ ಇದೇ GT ದೇವೇಗೌಡ, ಇದೇ ರಾಮದಾಸ್ 50-50 ಸಿದ್ದರಾಮಯ್ಯನವರ ಶ್ರೀಮತಿಯವರಿಗೆ ಕೊಡಬಹುದು ಅಂತ ಹೇಳಿ ರೆಸೊಲ್ಯೂಷನ್ ಮಾಡಿದ್ದಾರೆ. ಸಿದ್ದರಾಮಯ್ಯನವ್ರು ಎಲ್ಲೂ ಕೇಳಿಲ್ಲ. ಸಿದ್ದರಾಮಯ್ಯನವ್ರನ್ನ, ಅವ್ರ ಕುಟುಂಬವನ್ನ ತಗೊಂಡೋಗಿ ಈ ಒಂದು ಹಗರಣಕ್ಕೆ ತಳ್ಳಿರ್ತಕ್ಕಂಥದ್ದೇ GT ದೇವೇಗೌಡ ಮತ್ತು ರಾಮದಾಸ್, BJP ಮತ್ತು JDS. ನಿಮಗೆ ಪುರಾವೆಗಳಿದ್ದಾವೆ, ನಾನು ಸುಳ್ಳು ಹೇಳಲ್ಲ, ನೀವು ಇದನ್ನ ಪರಿಶೀಲನೆ ಮಾಡ್ಬೋದು. ಹಾಗಾಗಿ GT ದೇವೇಗೌಡರನ್ನ ಬಳಸಿಕೊಂಡು ಕುಮಾರಸ್ವಾಮಿ ಅವರು ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ಈಗಾಗಲೇ
3-4 ಬಾರಿ ಸಿದ್ದರಾಮಯ್ಯನವರನ್ನ ತುಳಿದಿದ್ದಾರೆ. ದೇವೇಗೌಡರು ಮತ್ತು ದೇವೇಗೌಡರ ಮಕ್ಕಳು ನಿಮ್ಗೆಲ್ಲರಿಗೂ ಗೊತ್ತು, ಪಕ್ಷದಿಂದ ಹೊರಗಾಕಿದ್ದಾರೆ. ಅವ್ರನ್ನ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಇವರು ನಮ್ಮ ಎದುರುಗಡೆ ಇವರು ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಹಾಗಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಬಿಜೆಪಿಯವರನ್ನ ಬಳಸಿಕೊಂಡು ರಾಜಭವನವನ್ನ ದುರುಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡಿದ್ದಾರೆ. ಇದು ನಥಿಂಗ್ ಬಟ್ ಹನಿ ಟ್ರ್ಯಾಪ್. ಏನು ಲೈಂಗಿಕ ಇದರಲ್ಲಿ ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ, ಇದು ಈ ಭೂಸುಳಿಯಲ್ಲಿ ಅದೇ ರೀತಿಯಾದ ಹನಿ ಟ್ರ್ಯಾಪ್. ಹಾಗಾಗಿ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಬಹಳ ಅವಶ್ಯಕತೆ ಇದೆ. ಎಷ್ಟೋ ಜನ ಈ ರಾಜ್ಯದ ಮಹಿಳೆಯರು ದೇವಸ್ಥಾನಗಳನ್ನ ನೋಡಿರಲಿಲ್ಲ, ಧರ್ಮಸ್ಥಳ ನೋಡ್ತಾವ್ರು, ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ನೋಡ್ತಾ ಇದ್ದಾರೆ, ರಾಯರು ನೋಡ್ತಾ ಇದ್ದಾರೆ, ಎಲ್ಲಾ ಕಡೆ ಹೋಗಿ ಬರ್ತಾ ಇರ್ತಾರೆ. ಇವ್ರು ಏನಾಗಿದೆ, ಸಿದ್ದರಾಮಯ್ಯನವರೇ ಈ ಒಂದು ಅವಧಿ ಕೊನೆ ತನಕ ಇದ್ರೆ ನೆಕ್ಸ್ಟ್ ನಾವಿಲ್ಲಿ ಬರೋಲ್ಲ, ಯಾವುದೇ ಕಾರಣಕ್ಕೆ ಬಿಜೆಪಿ ಮತ್ತು JDS ಇಲ್ಲಿ ಬರೋದಿಲ್ಲ ಅಧಿಕಾರಕ್ಕೆ. ಹಾಗಾಗಿ ಏನಾದ್ರು ಮಾಡಿ ಸಿದ್ದರಾಮಯ್ಯನವರ ತುಳಿಬೇಕು, ಅವ್ರನ್ನ ಬಲಿ ತಗೊಳ್ಬೇಕು ಅಂತ ಹೇಳಿ ಈ ಷಡ್ಯಂತ್ರವನ್ನ ಮಾಡಿದ್ದಾರೆ. ನಾವು ಇದನ್ನ ಖಡಾಖಂಡಿತವಾಗಿ ಈ ರಾಜ್ಯದ ಬಹುಸಂಖ್ಯಾತ ಅಹಿಂದ ವರ್ಗ ಖಂಡಿಸ್ತೀವಿ ಮತ್ತು ಈ ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ಹೋರಾಟವನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ರಾಜೀನಾಮೆ ಕೊಡುವ ಪ್ರಮೇಯನೇ ಇಲ್ಲ. ಏಕೆಂದ್ರೆ ಈಗಾಗಲೇ JDS ಮತ್ತು ಬಿಜೆಪಿನಲ್ಲಿ FIR ಆಗಿರ್ತಕ್ಕಂಥ ಹಲವಾರು ಜನ ಮಂತ್ರಿಗಳಾಗಿದ್ದಾರೆ, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಾರೆ. ಅವ್ರಿಗೊಂದು ನ್ಯಾಯ, ಸಿದ್ದರಾಮಯ್ಯನವ್ರಿಗೊಂದು ನ್ಯಾಯ ಬರುತ್ತಾ? ಇಬ್ಬರಿಗೂ ಒಂದೇ ನ್ಯಾಯ ಬರ್ಬೇಕು ತಾನೆ. ಹಾಗಾಗಿ ರಾಜೀನಾಮೆ ಕೊಡೋ ಪ್ರಮೇಯನೇ ಇಲ್ಲ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಒಂದು ವೇಳೆ ಅವರು ಮಾಡ್ತಕ್ಕಂಥ ಯಾವುದೇ ಷಡ್ಯಂತ್ರಗಳು ಇನ್ನೂ ಮುಂದುವರೆದ್ರೆ ಅವ್ರ ವಿರುದ್ಧ ನಾವು ಅಹಿಂದ ವರ್ಗ ಸಾಮೂಹಿಕವಾಗಿ ಹೋರಾಟ ಮಾಡ್ತೀವಿ, ಅವರನ್ನ ಬಹಿಷ್ಕಾರ ಮಾಡ್ತೀವಿ ಸಭೆ ಸಮಾರಂಭಗಳಲ್ಲಿ. ಯಾಕೆಂದ್ರೆ ಅಹಿಂದ ವರ್ಗದ ಹೆಸರನ್ನೇ ಹೇಳ್ಕೊಂಡು ಅವ್ರು ಇದುವರೆಗೂ ಅಧಿಕಾರಕ್ಕೆ ಬರ್ತಾಲೇ ಇದ್ದಾರೆ. ಅವರು ನಮ್ಮನ್ನ ಡಿವೈಡ್ ಮಾಡ್ತಾ ಇದ್ದಾರೆ. ಆ ಜಾತಿ ಈ ಜಾತಿ, ಆ ಜಾತಿಯಲ್ಲಿ 2 ಪಂಗಡ, ಈ ಜಾತಿಯಲ್ಲಿ 3 ಪಂಗಡ ಅಂತ ಹೇಳ್ಬಿಟ್ಟು ಅಹಿಂದ ವರ್ಗನ ಡಿವೈಡ್ ಮಾಡ್ಕೊಂಡು ಅವ್ರ ಅಧಿಕಾರಕ್ಕೆ ಬರ್ತಿದ್ದಾರೆ. ಮೊನ್ನೆ ಏನ್ ಮಾಡಿದ್ರು ಬಿಜೆಪಿ, ಯಾವುದೇ ಕಾರಣಕ್ಕೆ ಅಧಿಕಾರಕ್ಕೆ ಬರ್ತಿರಲಿಲ್ಲ. ಮೊನ್ನೆ ಇಲ್ಲಿ ನಾಗಪ್ರಸನ್ನರವರು ಮ್ಯಾಜಿಸ್ಟ್ರೇಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಉಲ್ಲಂಘನೆ ಮಾಡ್ತಾ ಇಲ್ಲ. ಅವರು ತನಿಖೆಗೆ ನಮ್ಮ ರಂಗರಾಜ್ ತನಿಖೆಗೆ ಆದೇಶ ಮಾಡಿದ್ದಾರೆ. ತನಿಖೆ ನಡೆಸೋದಕ್ಕೂ ನಮ್ಮದು ವಿರೋಧ ಇಲ್ಲ. ರಾಜೀನಾಮೆ ಕೊಡಿ ಅಂತಕ್ಕಂಥ ಹೇಳ್ತಾ ನಮ್ಮ ಕಾಂಗ್ರೆಸ್ ಪಕ್ಷದ ಪರಮೋಚ್ಚ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿ ಸಾಹೇಬರು ಒಂದು ಆದೇಶ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ನೀವು ರಾಜೀನಾಮೆ ಕೊಡಬಹುದು, ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡಬೇಡಿ, ತನಿಖೆ ಎದುರಿಸಿ, ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಾಸ್ತವಾಂಶ ತಿಳಿಸಿ ರಾಜ್ಯದ ಜನರಿಗೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಇವರು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇರೋದ್ರಿಂದ ರಾಜೀನಾಮೆ ಯಾವುದೇ ಕಾರಣಕ್ಕೆ ಕೊಡಬಾರದು ಅನ್ನೋ ಒಂದೇ ಅಂಶದ ನಮ್ಮ ಕಾರ್ಯಕ್ರಮ. ಒಬ್ಬ ಅಹಿಂದದವ್ರನ್ನ, ಅಹಿಂದ ಇರ್ತಕ್ಕಂಥ ಒಬ್ಬ ಮೇಲ್ಮಟ್ಟದ ಪರಮೋಚ್ಚ ನಾಯಕನ ಇಡೀ ದೇಶದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಸರಿಸಮಾನವಾಗಿರ್ತಕ್ಕಂಥ ಸಿದ್ದರಾಮಯ್ಯನಲ್ಲಿ ಸರಿಸಮಾನವಾಗಿರ್ತಕ್ಕಂಥ ವ್ಯಕ್ತಿನ ಇನ್ನೊಬ್ಬನ ರಾಜಕಾರಣದಲ್ಲಿ ಹುಡ್ಕೋದಕ್ಕಾಗೋದಿಲ್ಲ. ಕೇವಲ ಒಬ್ಬ ಕಾರ್ಪೊರೇಟ್ಗಳು ಬೆಂಗಳೂರಲ್ಲಿ ಅನೇಕ ಜನಗಳು ಸಾವಿರಾರು ಕೋಟಿ ಆಸ್ತಿಗಳು ಮಾಡ್ತಾರೆ. ಈ ಅಪ್ಪ 40 ವರ್ಷ ಇತಿಹಾಸದಲ್ಲಿ ತೆರೆದ ಪುಸ್ತಕ ಅಂತ ತನ್ನ ಕರಳನ್ನ ಬಿಚ್ಚಿ ತೋರಿಸ್ತಾ ಇದ್ರು ಕೂಡ ಪ್ಲಾಸ್ಟಿಕ್ ಅಂತ ಇದ್ದಾರಲ್ಲ ಪೊಸಿಷನ್. ವಿರೋಧ ಪಕ್ಷದವರು ಇದನ್ನು ಹೇಳ್ತಿದ್ದಾರಲ್ಲ, ಇದನ್ನ ನಾನು ವಾಸ್ತವಾಂಶ ಕೊಡೋಣ. ನಾನು ಎಷ್ಟು ಆಸ್ತಿ ಮಾಡ್ಕೊಂಡಿದ್ದೀನಿ, ಎಷ್ಟು ಲೂಟಿ ಹೊಡೆದಿದ್ದೀನಿ, ಎಷ್ಟು ಅಕ್ರಮಗಳು ಮಾಡಿದ್ದೀನಿ. ನನ್ನ ಹೆಂಡತಿಯನ್ನು ಯಾರೂ ಕೂಡ ಯಾವ ಡಯಾಸ್ನಲ್ಲೂ ಕೂಡ ನೋಡಿಲ್ಲ, ಯಾವ ಕಾರಣಕ್ಕೂ ಕೂಡ ನಾನು ಸ್ವಾರ್ಥ ಉಪಯೋಗಿಸ್ಕೊಂಡಿಲ್ಲ ರಾಜಕಾರಣ. ಈ ವಿಚಾರವನ್ನು ರಾಜ್ಯದ ಜನಗಳಿಗೆ ತಿಳಿಸ್ಬೇಕು, ವಿನಾಕಾರಣ ನಾನು ತೇಜೋವಧೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಮಾಧ್ಯಮಗಳನ್ನು ನಾನು ವಿನಂತಿ ಮಾಡ್ಬೋದು ಇಷ್ಟೇ, ಸಂಪಾದಕೀಯ ಅನ್ನೋದನ್ನು ನೀವು ಕರೀತಾ ಇದ್ದೀವಿ ಮುಂದೆ, ಆ ಸಂಪಾದಕೀಯನ ದಯಮಾಡಿ ಮುಂದುವರಿಸಿ, ವಾಸ್ತವಾಂಶ ಕೊಡಿ. ಸಿದ್ದರಾಮಯ್ಯನವರಂತಹ ವ್ಯಕ್ತಿಗಳನ್ನ ಪಡ್ಕೊಂಡ್ರೆ ಸ್ವಚ್ಛ ಒಂದು ಪ್ರಾಮಾಣಿಕ ರಾಜಕಾರಣದಲ್ಲಿ ರಾಜಕಾರಣಿಗಳೇ ಇಲ್ಲವೇನೋ ಅನ್ನೋ ಥರ ಆಗ್ತದೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಜಿಲ್ಲಾ ಮಟ್ಟದಲ್ಲಿ ಸಾಂಕೇತಿಕವಾಗಿ ಇವತ್ತಿಂದ ಅಹಿಂದ ವರ್ಗದವರು ಮಾಡ್ತಾ ಇದ್ದೀವಿ. ಇನ್ನು ರಾಜ್ಯ ಮಟ್ಟದಲ್ಲೂ ಮಾಡಬೇಕಾಗುತ್ತೆ, ಜಿಲ್ಲಾ ಮಟ್ಟದಲ್ಲೂ ಮಾಡಬೇಕಾಗುತ್ತೆ. ರಾಹುಲ್ ಗಾಂಧಿ ಅವರು ಆದೇಶ ಕೊಟ್ಟಿದ್ದಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದೇಶ ಕೊಟ್ಟಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ನೀವು ವಾಸ್ತವಾಂಶ ತಿಳಿಸಿ, ಸತ್ಯ ತಿಳಿಸಿ, ಜನಕ್ಕೆ ರಾಜೀನಾಮೆ ಕೊಡಬೇಡಿ, ತನಿಖೆ ಎದುರಿಸಿ ಅಂತೇಳಿ ಅಷ್ಟೇ ನಿಮ್ಗೆ ವಿಚಾರ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇದು ಷಡ್ಯಂತ್ರ ಬಿಟ್ಟರೆ ಬೇರೆ ಮಾತೇ ಇಲ್ಲ. ಅವರು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಾಗಿದ್ದಾಗ ಗೋಧ್ರಾ ಹತ್ಯೆ ಗೋಧ್ರಾ ಹತ್ಯೆ ಆಯಿತು. ಅವಾಗಲೇ ಅವ್ರನ್ನ ರಾಜಕೀಯವಾಗಿ
ಅಸ್ಥಿರಗೊಳಿಸ್ಬೇಕಾಗಿತ್ತು. ಅದು ಮಾಡಲೇ ಇಲ್ಲ ಅವರು. ನಿರ್ಮಲಾ ಸೀತಾರಾಮನ್ ಅವರು ಈಗ FIR ಆಗಿದೆ ಅವ್ರ ಬಗ್ಗೆ ಏನು ಅವ್ರ ತನಿಖೆ ಆಗ್ತಾ ಇಲ್ಲ. ದೊಡ್ಡ ಹಗರಣ ಆಗಿದೆ ಅವ್ರದ್ದು. ಇವೆಲ್ಲ ಬಿಟ್ಟು ಇದನ್ನ ಈ ರಾಜ್ಯದ ಮುಖ್ಯಮಂತ್ರಿ, ಪ್ರಾಮಾಣಿಕ ಮುಖ್ಯಮಂತ್ರಿನ ಈ ಥರ ಅಸ್ಥಿರಗೊಳಿಸೋದು ಅಂತ ಅಂದರೆ ಯಾವ ನ್ಯಾಯ ಸ್ವಾಮಿ ಇದು? ಹೇಳಿ, ತಾವೇ ಹೇಳಿ, ತಾವು ಪತ್ರಕರ್ತರು ತಾವು ದಯಮಾಡಿ ಇದನ್ನ ದಯಮಾಡಿ ಎಲ್ಲ ಸಮಾಜದ ಅಸ್ಥಿರಗೊಳಿಸೋಕ್ಕೆ ಇಂಥ ಸರ್ಕಾರಗಳನ್ನ ಸುಮಾರು ರಾಜ್ಯಗಳಲ್ಲಿ ಈ ಸರ್ಕಾರಗಳನ್ನ ವಿರೋಧ ಪಕ್ಷದ ಸರ್ಕಾರಗಳನ್ನ ಅಸ್ಥಿರಗೊಳಿಸೋದು ಇದು ಎಂಥ ಷಡ್ಯಂತ್ರ ಅಂತ ನೀವೇ ಯೋಚನೆ ಮಾಡಿ ದಯಮಾಡಿ ಈ ಮಾತನ್ನ ಹೇಳೋಕ್ಕೆ ನಾನು ದಯಮಾಡಿ ಈಗ ಇಡೀ ರಾಜ್ಯದಲ್ಲಿ ಇಂಥ ಮುಖ್ಯಮಂತ್ರಿನೇ ಇನ್ನು ಇಲ್ಲವೇ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಾವು ತಂದು ನಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಇನ್ನೂ ಒಂದು ಬಾರಿ ಮುಖ್ಯಮಂತ್ರಿ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಹೊರಟ್ರೆ ಇವರೆಲ್ಲ ಷಡ್ಯಂತ್ರ ಮಾಡುವಂಥ ಕೆಲಸನ ಎರಡೂ ಪಕ್ಷದವರು ಮಾಡ್ತಾ ಇರೋದನ್ನ ತಾವು ಖಂಡಿಸಿ ದಯಮಾಡಿ ನಾವು ಇದರ ವಿರುದ್ಧ ಐದಾದರೂ ಹೋರಾಟ ಮಾಡ್ತೀವಿ, ಅದನ್ನು ದೇಶದ ತಿಳಿಸ್ತೀವಿ ತಮಗೆ. ದಯಮಾಡಿ ಇದನ್ನ ಎಲ್ಲರೂ ಕೂಡ ಇದರ ಪರವಾಗಿರಿ ಅಂತ ಹೇಳ್ತಾ ನಾನು ಮಾತು ಒಕ್ಕೂಟದಿಂದ ಇಡೀ ಕರ್ನಾಟಕ ರಾಜ್ಯದ ಸಾಮಾಜಿಕ ಅಧಿಕಾರ ಮತ್ತು ದೀನದಲಿತರ ನಾಯಕ ಹಾಗೂ ಅಹಿಂದ ವರ್ಗದ ಪರಮೋಚ್ಚ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಈಗಾಗಲೇ ಕರ್ನಾಟಕದ ಎರಡೂ ಪಕ್ಷಗಳು ಅವರ ಅಭಿವೃದ್ಧಿ, ಬೆಳವಣಿಗೆ ಮತ್ತು ಅವರ ಬದ್ಧತೆನೇ ಪ್ರಶ್ನೆ ಮಾಡೋದ್ರ ಮೂಲಕ, ಅಂದರೆ ಮೂಢ ಕೇಸ್ ಹಾಕೋದ್ರ ಮೂಲಕ ಅವರ ತೇಜೋವಧೆ ಮಾಡಿ ಇಡೀ ಅಹಿಂದ ವರ್ಗಗಳ ಸ್ವಾಭಿಮಾನನ ಕೆಣಕಿದ್ದಾರೆ. ಅದು ಭಾಳ ದಿನ ನಡೆಯಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ ಯಾವುದೇ ಹಿಂದುಳಿದ ವರ್ಗಗಳು, ಶೋಷಿತರು ಅಧಿಕಾರದಲ್ಲಿ ಉಳಿಬಾರ್ದು ಅನ್ನೋದು ಪಟ್ಟಭದ್ರರ ಅದು ಯಾವತ್ತೂ ಅವರು ಈ ತೇಜೋವಧೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇರ್ತಾರೆ. ಬಹುಶಃ ದೇವರಾಜ ಅರಸು ನಂತರ ವೀರಪ್ಪಯ್ಯ ಆಗ್ಬೋದು, ಬಂಗಾರಪ್ಪನವರಾಗ್ಬೋದು, ಯಾರನ್ನೂ ಕೂಡ ಈ ಒಂದು ವ್ಯವಸ್ಥಿತವಾದ ಪಿತೂರಿ ಒಂದು ಪಟ್ಟಭದ್ರದ್ದು ನಡೀತಾ ಇದ್ದಿತ್ತು ಅಂತ ನಮಗೆಲ್ಲ ಗೊತ್ತಿದೆ. ಅದಕ್ಕೆ ಇವತ್ತು ಇಡೀ ಶೋಷಿತರು ಅಹಿಂದ ವರ್ಗ ಸಂಘಟನೆ ಆಗಿದ್ದಾರೆ. ಈ ಹಿಂದೆ ಆದಂಥ ತಪ್ಪುಗಳಾಗಲಿಕ್ಕೆ ಬಿಡೋದಿಲ್ಲ. ಸಿದ್ದರಾಮಯ್ಯವ್ರ ಬಗ್ಗೆನೇ ನಾವು ಸಂವಿಧಾನಬದ್ಧ ಏನು ಇವತ್ತು ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ವಿಚಾರಣೆ ಮಾಡಲಿಕ್ಕೆ ಯಾರ್ದೂ ಅಭ್ಯಂತರ ಇಲ್ಲ. ಶೋಷಿತರು ಎಲ್ಲರೂ ಅವರ ಬೆಂಬಲಿಗೆ ಇರ್ತೀವಿ. ಆದರೆ ವಿಚಾರಣೆ ಬಗ್ಗೆ ನಮ್ಮದು ಪ್ರಶ್ನೆ ಆಗಲಿ, ಹೈಕೋರ್ಟ್ ತೀರ್ಪು ಬಗ್ಗೆ ಆಗಲಿ ನಮ್ಮ ಅಭ್ಯಂತರ ಇಲ್ಲ. ಆದರೆ ಆ ನೆಪ ಇಟ್ಕೊಂಡು ಅವ್ರನ್ನ ತೇಜೋವಧೆ ಮಾಡಿ ಅವರು ರಾಜೀನಾಮೆ ಕೊಡಬೇಕು ಅಂತ ಕೇಳೋಂಥದ್ದು ಸೂಕ್ತ ಅಲ್ಲ. ಆ ರಾಜೀನಾಮೆ ಕೇಳೋವಂಥ ಜನ ಇವತ್ತು ಕೇಂದ್ರ ಸಚಿವರುಗಳು ಸನ್ಮಾನ್ಯ ಕುಮಾರಸ್ವಾಮಿ ಅವರಾಗ್ಬೋದು, ನಿರ್ಮಲಾ ಸೀತಾರಾಮನ್ ಆಗ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರ ಪ್ರಕರಣ ಆಗ್ಬೋದು, ಇನ್ನೂ ಇತರರು ಭಾಳ ಜನ ಯಾರೂ ಕೂಡ ರಾಜೀನಾಮೆ ಅವ್ರನ್ನ ಕೇಳ್ದಲೇ ಇವರೊಬ್ಬರನ್ನು ಮಾತ್ರ ಟಾರ್ಗೆಟ್ ಮಾಡೋವಂಥದ್ದು ಶೋಷಿತ ಸಮುದಾಯದ ಒಂದು ಘನತೆ ಗೌರವವಾದ ಸಂಕೇತವಾಗಿರೋ ಸಿದ್ದರಾಮಯ್ಯನವ್ರನ್ನ ಕೇಳೋದನ್ನ ನಾವು ಖಂಡಿಸ್ತೀವಿ, ವಿರೋಧ ಮಾಡ್ತೀವಿ. ಇಡೀ ರಾಜ್ಯದಲ್ಲಿ ರಾಜ್ಯಾದ್ಯಂತ ಇದರ ವಿರುದ್ಧ ನಾವು ಈ ಪಿತೂರಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಎಲ್ಲ ಶೋಷಿತ ಸಮುದಾಯಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಜಿಲ್ಲೆ ತುಮಕೂರು ಜಿಲ್ಲೆ ಎಲ್ಲ ಶೋಷಿತ ವರ್ಗದವರು ಸಿದ್ದರಾಮಯ್ಯನವರು ಬೆಂಗಾವಲಾಗಿ ಅವರ ಬೆಂಬಲದಕ್ಕೆ ನಿಂತಿದ್ದೀವಿ ಅಂತ ಹೇಳ್ತಾ ನಾನು ಅವ್ರಿಗೆ ಎಲ್ಲ ಸಮುದಾಯ ರಾಜೀನಾಮೆ ಯಾವುದೇ ಕಾರಣಕ್ಕೆ ಕೊಡಬಾರ್ದು, ಅದನ್ನು ಜನಾಭಿಪ್ರಾಯ ಮತ್ತು ಸಂವಿಧಾನದ ಆಶಯದ ಒಳಗಡೆ ನಾವು ಚೌಕಟ್ಟೊಳಗೆ ಕಾನೂನು ರೀತಿ ಹೋರಾಟ ಮಾಡಿ ಅವ್ರಿಗೆ ಉತ್ತರ ಕೊಡೋಣ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ YK ಬಾಲಕೃಷ್ಣ ಅಂತ.